ಮಸೀದಿಯ ರಾಜಾಂಗಣದಲ್ಲಿ ಈಚೆಗೆ ಹರಿಕಥಾ ಕಾಲಕ್ಷೇಪದ ಸಂದರ್ಭದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಶ್ರೀ ಶಂಕರರು ರಚಿಸಿರ್ತಕ್ಕಂಥ ಕೃತಿಗಳು ದುಶ್ಯಾಸ್ತ್ರ ಎಂಬುದಾಗಿ ಸಾರ್ವಜನಿಕವಾಗಿ ಸಂದೇಶ ನೀಡಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಎಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹೇಳಿದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸದರಿ ವಿಚಾರ ಹರಿದಾಡಿರುವುದು ಇಡೀ ಹಿಂದೂ ಬಾಂಧವರ ಶ್ರದ್ಧಾ, ಭಕ್ತಿ, ನಂಬಿಕೆಗೆ ತೀವ್ರ ಆಘಾತವನ್ನ ಉಂಟು ಮಾಡಿದೆ. ಇದನ್ನ ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತದೆ. ಇನ್ನು ದೈವಾಂಶ ಸಂಭೂತರಾದಂತಹ ಆಚಾರ್ಯಾತ್ರೆಯರು ಸಮಾಜದಲ್ಲಿ ಪರಸ್ಪರ ಸಾಮರಸ್ಯ ಉಂಟು ಮಾಡಿ ಶ್ರದ್ಧಾ ಭಕ್ತಿಯನ್ನ ಪ್ರೇರಿಸುವ ಶಕ್ತಿಗಳು. ಆದ್ದರಿಂದ ಪರಸ್ಪರ ಟೀಕೆ, ನಿಂದನೆ ಮಾಡೋದು ತಕ್ಷಣ ನಿಲ್ಲಿಸಿ ಸಮುದಾಯದಲ್ಲಿ ಎಲ್ಲರೂ ಒಂದು ಎಂಬ ಸದ್ಭಾವನೆ ಮೂಡುವಂತಾಗಬೇಕು ಎಂದು ಮಹಾಸಭಾದ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗೂ ಒಬ್ಬರ ಕಮ್ಮಿ ಹಾಗೂ ವಿಪ್ರ ನೌಕರ ಸಂಘದ ನನ್ನ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶಗಳನ್ನು ಅಲ್ಲಿ ಮಂಡಿಸಿರ್ತಾರೆ. ತದನಂತರ ಅದು ಆಕಸ್ಮಿಕವಾದಂತಹ ಘಟನೆ ಅಂತ ಹೇಳಿ ಅದಕ್ಕೆ ಕ್ಷಮಾಪಣೆಯನ್ನು ಸಹ ಕೋರಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶಿರೂರು ಮಠದಿಂದಲೂ ಸಹ ಅಧಿಕೃತವಾಗಿ ಒಂದು ಕ್ಷಮಾಪಣಾ ಪತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಇದು ಸ್ವಾಗತಾರ್ಹ. ಆದರೆ ತದನಂತರದ ಬೆಳವಣಿಗೆಗಳಲ್ಲಿ ಕೆಲವು ಬೇಡದ ಸಂಗತಿಗಳನ್ನು, ಈ ಸಂದರ್ಭವನ್ನು ದುರುಪಯೋಗ ಮಾಡಿಕೊಂಡು ಬೇಡದ ಸಂಗತಿಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ನಾವು ಆಲೋಚನೆ ಮಾಡಬೇಕಾಗಿರೋದೇನು ಅಂತಂದರೆ, ಇಡೀ ಭಾರತದಲ್ಲಿ ನಾವು ಬ್ರಾಹ್ಮಣರಿರೋದೇ 2-3% ಮಾತ್ರ. 2-3% ಇರೋವಂಥವ್ರು ನಮಗೆ ಈ ರೀತಿಯ ಒಂದು ಸಂದರ್ಭಗಳನ್ನು ಎದುರಿಸುವಂತಹ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಅದನ್ನು ನಾವು ಎಲ್ಲ ಬ್ರಾಹ್ಮಣರು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಸಾಧಾರಣ 400-800 ವರ್ಷಗಳ ಇತಿಹಾಸವನ್ನು ಎಲ್ಲರೂ ಪಾಲಿಸ್ತಾ ಬಂದಿದ್ದಾರೆ. ಅವರವರದ್ದೇ ಆದಂತಹ ದೇವರು, ಅವರವರದ್ದೇ ಆದಂತಹ ಗುರುಗಳಿದ್ದಾರೆ, ಅವರವರದ್ದೇ ಆದಂತಹ ತತ್ವಗಳಿದ್ದಾವೆ. ಅದನ್ನು ಪಾಲಿಸಲಿಕ್ಕೆ ಯಾರೂ ಕೂಡ ಅಡೆತಡೆ ಮಾಡ್ತಾ ಇಲ್ಲ. ಆದರೆ ಅವರ ತತ್ವವನ್ನು ಅವರು ಪ್ರತಿಪಾದಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಬೇರೆಯ ತತ್ವವನ್ನು ದೂಷಿಸಿ ಅದ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ನಾನು ದೊಡ್ಡವನಾಗ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವರಂಥ ಮೂರ್ಖರು ಇನ್ಯಾರೂ ಇಲ್ಲ. ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಈ ಕಳೆದ ಘಟನೆ ಹಿಂದೆ ನಾವು ಸ್ವಾಗತಾರ್ಹ ಬೆಳವಣಿಗೆ ನಡೀತು. ಅದಕ್ಕಾಗಿ ಮಂತ್ರಾಲಯ ಪೀಠಾಧಿಪತಿಯಾದಂತಹ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನಾವು ಹೃತ್ಪೂರ್ವಕ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಿನ್ನೆ ಪತ್ರಿಕೆಗಳೆಲ್ಲ ತಾವು ಗಮನಿಸಿರ್ಬೋದು. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ದೇಶದ ಉದ್ದಗಲಕ್ಕೂ ಸಂಚರಿಸುತ್ತಾ ಅದ್ವೈತ ತತ್ವಗಳನ್ನು ಪ್ರತಿಪಾದಿಸಿ ಹಿಂದೂ ಧರ್ಮದ ನೆಲಗಟ್ಟನ್ನು ಗಟ್ಟಿಗೊಳಿಸದೇ ಹೋಗಿದ್ದರೆ ಮುಂದಿನ ಆಚಾರ್ಯತ್ರಯರಾದ ಹಿರಿಯರನ್ನು ನೋಡಿ ಬೆಳೀತಾ ಇರೋರು ಅವರ ಒಂದು ಹೇಳಿಕೆಗಳನ್ನು, ಅವರ ಆದರ್ಶಗಳನ್ನು ಪಾಲಿಸಬೇಕಾದಂತ ಇದ್ದೀವಿ. ಏಕತೆಯನ್ನು ಬಯಸ್ತಾ ಇದ್ದೇವೆ. ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದೇವೆ. ನಾವು ಬ್ರಾಹ್ಮಣರು ಎಲ್ಲ ಮಠಗಳಿಗೂ ಹೋಗ್ತಾ ಇದ್ದೇವೆ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇದ್ದೇವೆ, ಎಲ್ಲ ದೇವರನ್ನೂ ಆರಾಧಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಯಾರೋ ಒಂದಿಬ್ಬರು ಮಾಡುವಂತಹ ಕಿಡಿಗೇಡಿತನ ನಮ್ಮ ಸಮುದಾಯದಲ್ಲಿ ಧರ್ಮ ಸಂಘರ್ಷಕ್ಕೆ ದಾರಿಯಾಗಬಹುದು ಎಂಬ ಆತಂಕ ಇವತ್ತಿನ ದಿವಸ ನಿರ್ಮಾಣ ಆಗ್ತಾ ಇದೆ. ಇದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು? ನಾವು ತ್ರಿಮತಸ್ಥರು ಸಹ ಸೇರಿ, ನಾನು ತ್ರಿಮತಸ್ಥ ಮಠಗಳಲ್ಲಿ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ಪೀಠಾಧಿಪತಿಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ದಯಮಾಡಿ ನಿಮ್ಮ ಆ ಮಠದ ವೆಬ್ಸೈಟ್ಗಳಲ್ಲಿ ಯಾವ ಪ್ರತಿದಿನದ ಏನೇನು ವಿಚಾರಗಳು ಅಪ್ಡೇಟ್ ಆಗ್ತಾ ಇದೆ, ಅದರಲ್ಲಿ ಲೀಗಲ್ ಯಾವುದು, ಇಲೀಗಲ್ ಯಾವುದು, ಇದನ್ನು ಆಡಳಿತ ಮಂಡಳ ಗಂಭೀರವಾಗಿ ಪರಿಗಣಿಸಿ ಅಕಸ್ಮಾತ್ ಯಾವುದಾದ್ರೂ ಇಲೀಗಲ್ ಆಗಿದ್ದರೆ ಅದರ ವಿರುದ್ಧ ಆಡಳಿತ ಮಂಡಳಿನೇ ಕ್ರಮ ತಗೊಂಡ್ರೆ ನಮ್ಮ ಸಮಾಜದಲ್ಲಿ ಶಾಂತಿ ಕರಡುವ ಒಂದು ಹುನ್ನಾರಕ್ಕೆ ನಾವು ತಡೆ ನೀಡಿದಾಗ ಆಗ್ತದೆ. ದಯವಿಟ್ಟು